ಈ ಹೊತ್ತಿನ ಮೇಜರ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನ ನಾನು ನಿಮ್ಮ ಮುಂದೆ ನೀಡ್ತಾ ಹೋಗ್ತೀನಿ. ನನ್ನ ಜೊತೆಯಲ್ಲಿ ಕಲಬುರಗಿಯಿಂದ ಓಂ ಪ್ರಕಾಶ್ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ಬೀದರ್ನಿಂದ ಮಲ್ಲಿಕಾರ್ಜುನ ಮರಕಲೆ ಕೂಡ ನನ್ನ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ನಿಮ್ಮ ಸುದ್ದಿಗಳು ಬಂದಾಗ ನಿಮ್ಮನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಚಿತ್ರದುರ್ಗದ ಹೃದಯ ಭಾಗವಾಗಿರುವಂಥ ಪಿಳ್ಳೆಕೆರೆನ ಹಳ್ಳಿಯನ್ನು ಹಾದು ಹೋಗುವಂಥ NH50 ಇಡೀ ಊರೇ ಸೀಳಿ ಹೋದಂಥ NH50 ಪಿಳ್ಳೆಕೆರೆನ ಹಳ್ಳಿಯ ಜನರ ಬದುಕನ್ನು ಹೈರಾಣಾಗಿಸಿ ಬಿಟ್ಟಿದೆ. ಎಷ್ಟು ಅಪಘಾತಗಳಾಯಿತು, ಎಷ್ಟು ಜನ ಸಾವನ್ನಪ್ಪಿದ್ರು, ಪ್ರತಿ ದಿನವೂ ಕೂಡ ನರಕ ಯಾತನೆಯನ್ನು ಅನುಭವಿಸ್ತಾ ಇರುವಂಥ ಜನರ ಬದುಕು ಮತ್ತೆ ಭವಣೆ. ಈ ರಾಷ್ಟ್ರೀಯ ಹೆದ್ದಾರಿ ಹೇಗೆ ಯಮ ಸ್ವರೂಪಿಯಾಗಿದೆ ಅನ್ನೋದರ ವರದಿ ನೋಡೋಣ ಬನ್ನಿ. ಯಮಸ್ವರೂಪಿ ರಾಷ್ಟ್ರೀಯ ಹೆದ್ದಾರಿಗೆ ಇಡೀ ಊರಿಗೆ ಊರು ಎರಡು ಭಾಗವಾಗಿದೆ. ಜೀವಭಯದಲ್ಲೇ ರಾಷ್ಟ್ರೀಯ ಹೆದ್ದಾರಿಯನ್ನ ಗ್ರಾಮಸ್ಥರು ದಾಟುತ್ತಿದ್ದಾರೆ. ಪ್ರಾಣ ಪಕ್ಕಕ್ಕಿಟ್ಟು ಮಕ್ಕಳು ಹೆದ್ದಾರಿಯನ್ನ ಹಾದು ಹೋಗ್ತಿದ್ದಾರೆ. ಕುಡಿಯುವ ನೀರು ತರೋಕು ಜನರು ಹರಸಾಹಸ ಪಡುತ್ತಿದ್ದಾರೆ. ಚಿತ್ರದುರ್ಗದ ಪಿಳ್ಳಕೆರೆನಹಳ್ಳಿಯಲ್ಲಿ ಜನರು ಅಕ್ಷರಶಃ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಜನರ ಜೀವದ ಜೊತೆ NHAI ಚೆಲ್ಲಾಟ. ಚಿತ್ರದುರ್ಗ ನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿ 50 ಹಾದು ಹೋಗಿದೆ. ದುರಂತ ಅಂದ್ರೆ NH50 ಪಿಳ್ಳಕೆರೆನಹಳ್ಳಿಯನ್ನ ಎರಡು ಭಾಗ ಮಾಡಿಬಿಟ್ಟಿದೆ. ಪರಿಣಾಮ ಗ್ರಾಮದ ಜನರು ಪ್ರತಿನಿತ್ಯ ನರಕ ಅನುಭವಿಸುತ್ತಿದ್ದಾರೆ. ಇದು ಪಿಳ್ಳೆಕೆರೆನ ಹಳ್ಳಿನೇ, ಆ ಕಡೆ ಇರೋದು ಪಿಳ್ಳೆಕೆರೆನ ಹಳ್ಳಿನೇ. ಈ ಪಿಳ್ಳೆಕೆರೆನ ಹಳ್ಳಿಯ ಮಧ್ಯದಲ್ಲಿ ಹಾದು ಹೋಗಿದ್ದೆ ನ್ಯಾಷನಲ್ ಹೈವೇ 50 ಬೆಂಗಳೂರು ಟು ಹೊಸಪೇಟೆಗೆ ಕನೆಕ್ಟ್ ಆಗುವಂಥ ರಾಷ್ಟ್ರೀಯ ಹೈವೇ. ಆದರೆ ಅದು ಜನರ ಬದುಕಿಗೆ ಎಷ್ಟು ಮಾರಕ ಆಗಿದೆ ಅಂತ ಕೇಳಿದರೆ, ಇಲ್ಲೊಂದು ಅಂಡರ್ ಪಾಸ್ ಇಲ್ಲದೆ ಜನ ಪ್ರತಿದಿನ ಅನುಭವಿಸುವಂಥ ಕಷ್ಟವನ್ನು ಇವತ್ತು ನಾನು ತೋರಿಸ್ತೀನಿ. ನೀರು ತರೋಕು ಮಹಿಳೆಯರ ಹರಸಾಹಸ. ಪಿಳ್ಳೆಕೆರೆನ ಹಳ್ಳಿಯಲ್ಲ ಜನ ಹೇಗೆ ವಾಸಿಸ್ತಾ ಇದ್ದಾರೆ ಇಷ್ಟು ದಿನಗಳ ಕಾಲ? ಸುಮಾರು ಒಂದು 10 ವರ್ಷ ಆಗಿದೆಯೇನೋ ಇಲ್ಲಿ ಈ ರಾಷ್ಟ್ರೀಯ ಹೈವೇ ಆಗಿ. ತಾಯಿಯೊಬ್ಬರು ಮಗುವನ್ನು ಆ ಕಡೆಯಿಂದ ಈ ಕಡೆ ಬರಬೇಕಂತ ಹೇಳಿದರೆ ಎಷ್ಟು ಕಷ್ಟ ಆಗುತ್ತೆ ನೋಡಿ. ಶಾಲಾ ಮಕ್ಕಳು ಓಡಾಡ್ತವೆ ಇಲ್ಲಿ. ಹಾಗೆ ತಾಯಂದ್ರು ನೀರಿಗಾಗಿ ಹೋಗ್ಬೇಕಂದ್ರೂ ಕೂಡ ಇಲ್ಲೇ ಹೋಗಬೇಕು. ದವಸ ಧಾನ್ಯ ತಗೊಂಡು ಹೋಗ್ಬೇಕಂದ್ರೂ ಕೂಡ ಇಲ್ಲೇ ಹೋಗಬೇಕು. ಕೊಡಪಾನ ಹಿಡ್ಕೊಂಡು ಈ 120-150 ಸ್ಪೀಡ್ನಲ್ಲಿ ಬರುವಂಥ ವೆಹಿಕಲ್ಗಳಿದ್ದಾವಲ್ಲ, ಅವುಗಳನ್ನು ನೋಡಿಕೊಂಡು ಇಲ್ಲಿ ನುಸುಳ್ಕೊಂಡು ಬರೋದು ಅಂತ ಹೇಳಿದರೆ ಇದು ಎಂಥ ವಿಪರ್ಯಾಸ. ಜೀವ ಭಯದಲ್ಲೇ ಶಾಲೆಗೆ ಹೋಗ್ತಿದ್ದಾರೆ ಮಕ್ಕಳು. ಪಿಳ್ಳೆಕೆರೆನ ಹಳ್ಳಿಯಿಂದ ಆ ಕಡೆ ಹೋಗಬೇಕು ಅಂತ ಹೇಳಿದರೆ ಪಾಪ ಅವರ ಪಾಡು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪೋಷಕರು ಪ್ರತಿದಿನ ಅವರನ್ನ ಶಾಲೆಗೆ ಬಿಡಬೇಕು ಅಂತ ಹೇಳಿದರೆ ಆ ಬುಕ್ಕು ಬ್ಯಾಗು ಎಲ್ಲ ಹೊತ್ಕೊಂಡು ಮಕ್ಕಳು ಹೆಂಗೆ ಹೋಗ್ತಾರೆ ಗೊತ್ತಾ? ನೋಡಿ, ಇದೇ ದಿನ ಪ್ರತಿದಿನ ಮಕ್ಕಳದ್ದು ಇದೇ ನರಕ. ಏನು ಪಾಪ ಮಾಡಿದ್ದಾರೆ ಅವರು. ಒಂದು ಕಡೆಯಲ್ಲಿ ವೇಗವಾಗಿ ಬರುವಂಥ ವೆಹಿಕಲ್ಗಳು, ಬನ್ನಿ ಮಕ್ಕಳ ನನ್ನ ಜೊತೆಲಿ ಬರೋ ವೆಹಿಕಲ್ಗಳು, ಮತ್ತೊಂದು ಕಡೆಯಲ್ಲಿ ಬೆನ್ನಿಗೆ ಹಾಕೊಂಡಂಥ ಬ್ಯಾಗು. ಮನೆಯಲ್ಲಿರೋ ತಾಯಂದರಿಗೆ ಪಾಪ, ಅವರಿಗಂತೂ ತಮ್ಮ ಮಗು ಎಲ್ಲಿ ಹೇಗೆ ಎಷ್ಟು ಜಾಗೃತರಾಗಿ ಬರುತ್ತೆ ಅನ್ನೋದೇ ಭಯ. ನೋಡಿ, ಮಕ್ಕಳು ಹೆಂಗೆ ಬರ್ತಾರೆ ಅನ್ನೋದನ್ನು ತಾವು ಗಮನಿಸಿ. ಅವ್ರಿಗೆ ಇದರಲ್ಲಿ ಹೆಂಗೆ ಬರ್ತಾರೆ ಅನ್ನೋದನ್ನು ಹೀಗೆ ದಾಟಬೇಕು. ಇಲ್ಲಿ ಯಾವುದೋ ವೆಹಿಕಲ್ ಬರುತ್ತೆ, ಇನ್ನೇನೋ ಆಗುತ್ತೆ. ಅಂಡರ್ ಪಾಸ್ಗಾಗಿ ಶಾಲಾ ಮಕ್ಕಳ ಆಗ್ರಹ. ಪುಟ, ತನ್ನ ಹೆಸರೇನು ಪುಟ? ಸಾನ್ವಿ. ಏನಾಗಿದೆ ಇಲ್ಲಿ ಪುಟ? ತಾನು ಹೇಗೆ ಶಾಲೆಗೆ ಬರ್ತೀಯಾ? ನಮಗೆ ಹೋಗ್ಬೇಕಾದ್ರೆ ನಮ್ಮಪ್ಪ ನಮ್ಮಮ್ಮ ಬಿಟ್ಟು ಬರ್ತಾರೆ. ಆವಾಗ ನಮಗೆ ಇದು ಬೈಕ್ ಹೋಗುತ್ತಲ್ಲ, ತುಂಬ ಭಯ ಆಗುತ್ತೆ. ಇದು ಸಂಜೆ ಹೋಗ್ಬೇಕಾದ್ರೆ ಮೇಡಮ್ ಬಿಟ್ಟು ಬರ್ತಾರೆ. ಆವಾಗ ನಮಗೆ ಅಂಡರ್ ಪಾಸ್ ಬೇಕು. ನಾನು ಇಲ್ಲಿ ಶಾಲೆಗೆ ಬರ್ಬೇಕಾದ್ರೆ ಡೈಲಿ ನಮ್ಮ ಅಪ್ಪ ಅಮ್ಮ ಬಿಟ್ಟು ಬರ್ತಾರೆ ಶಾಲೆಗೆ. ಹಾಗೆ ಶಾಲೆಯಿಂದ ಹೋಗ್ಬೇಕಾದ್ರೆ ನಮ್ಮ ಮೇಡಮ್ ಬಿಟ್ಟು ಬರ್ತಾರೆ. ಹಾಗೆ ಇಲ್ಲಿ ತುಂಬ ಆಕ್ಸಿಡೆಂಟ್ ಆಗುತ್ತೆ, ಮತ್ತು ಜೋರಾಗಿ ಗಾಡಿಗಳೆಲ್ಲ ಬರ್ತವೆ. ಅದರಿಂದ ತುಂಬ ಭಯ ಆಗುತ್ತೆ ರೋಡ್ ದಾಟೋಕ್ಕೆ. ನಮಗೆ ದಯವಿಟ್ಟು ಒಂದು ಹೈವೇ ಪಾಸ್ ಮಾಡಿಕೊಡ್ರಿ ಅಂತಂದು ಕೇಳ್ಕೊತೀವಿ. ಅಂಡರ್ ಪಾಸ್ಗಾಗಿ ಕರವೇ ಹೋರಾಟ. ಯಾಕೆಂತೇಳಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಪ್ರತಿ ಊರಿನಲ್ಲೂ ಇದೇ ಪರಿಸ್ಥಿತಿಯನ್ನು ತಂದಿಟ್ಟಿದೆ. ಹಲವಾರು ಜೀವಗಳು ಪ್ರಾಣ ತೆತ್ತಿದ್ದಾವೆ. ಎಷ್ಟು ಇನ್ನೂ ಬಲಿ ಕೊಡಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಈ ಪ್ರಾಧಿಕಾರಕ್ಕೆ ನಾನಾದರೂ ಕೂಡ ಒತ್ತಾಯ ಮಾಡ್ತೇನೆ, ಮುಂದಿನ ದಿನಗಳಲ್ಲಿ ಇಲ್ಲೇನಾದರೂ ಅಂಡರ್ ಪಾಸ್ ಮಾಡದೆ ಹೋದರೆ ನಾವೆಲ್ಲ ಬೀದಿಗಿಳಿದು ಹೋರಾಟ ಮಾಡೋದ್ರ ಮುಖೇನ, ರಸ್ತೆ ತಡೆ ಮಾಡೋದ್ರ ಮುಖೇನ ನಾವು ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.
NHAI ವಿರುದ್ಧ ಸಿಡಿದೆದ್ದ ಪಿಳ್ಳಕೆರೆನಹಳ್ಳಿ ಜನ. ಸರ್ ನಾವು ಸುಮಾರು 5-6 ವರ್ಷದಿಂದ ನಾವು ಇದನ್ನು ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ನಮ್ಮ ಪಿಳ್ಳೆಕೆರೆನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಮಕ್ಕಳು ಹೋಗ್ತಾರೆ, ತಂದೆ ತಾಯಿಗಳು ಭಯದಲ್ಲಿ ವಾತಾವರಣ ಜೀವನ ಮಾಡ್ತಿದ್ದಾರೆ. ಮಕ್ಕಳು ಸ್ಕೂಲಿಗೆ ಕಳಿಸಿ ಅವರಿಗೆ ನೆಮ್ಮದಿ ಇರಲ್ಲ, ಕೆಲಸಕ್ಕೆ ಹೋಗಿರಲ್ಲ. ಯಾಕಂದರೆ ಚಿಕ್ಕ ಮಕ್ಕಳು ಅವ್ರಿಗೆ ನೆಮ್ಮದಿನೇ ಇರಲ್ದಂಗೆ ಆಗಿದೆ. ತಂದೆ ತಾಯಿಗಳಿಗೆ, ಸಾರ್ವಜನಿಕರಿಗೆ, ಪ್ರತಿಯೊಬ್ಬರಿಗೂ ತೊಂದರೆ ಆಗಿದೆ, ಜೀವನೇ ಬಲಿಯಾಗಿದೆ. ಅದಕ್ಕೋಸ್ಕರ ನಮ್ಮ ಮಾನ್ಯ ಶಿಕ್ಷಣ ಮಂತ್ರಿಯಾದ ಮಧು ಬಂಗಾರಪ್ಪ ಅವರಿಗೆ ಒಂದು ಕೇಳಕ್ಕೆ ಇಷ್ಟಪಡ್ತೀನಿ. ನೀವು ಆದಷ್ಟು ಬೇಗ ಚಿತ್ರದುರ್ಗ ಜಿಲ್ಲೆ ಪಿಳ್ಳೆಕೆರೆನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆನ ಒಂದು ಅಂಡರ್ ಪಾಸ್ಗಾಗಿ ನೀವು ಅದನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು. ಹಾಗೆ ನಮ್ಮ ಶಾಸಕರಾದ KC ವೀರೇಂದ್ರ ಪಪ್ಪೆಯವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಹಿಸ್ಟೋರಿಕಲ್ ಪ್ಲೇಸ್ ಚಿತ್ರದುರ್ಗದ ಹೃದಯ ಭಾಗದಲ್ಲೇ ಹಿಂಗಾದ್ರೆ ಇನ್ನು ಹೆಂಗೆ ಅಂತೇಳಿ ಜನಪ್ರತಿನಿಧಿಗಳು ಇವತ್ತು ಆತ್ಮಾವಲೋಕನವನ್ನ ಮಾಡ್ಕೊಳ್ಬೇಕಾಗಿದೆ. ನೋಡುವ ಮುಂದಿನ ಹಂತದಲ್ಲಿ ಇದೇನಾಗತ್ತೆ ಅನ್ನೋದನ್ನ ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇಜ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಈ ಹೊತ್ತಿನ ಮೇಜರ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನ ನಾನು ನಿಮ್ಮ ಮುಂದೆ ನೀಡ್ತಾ ಹೋಗ್ತೀನಿ. ನನ್ನ ಜೊತೆಯಲ್ಲಿ ಕಲಬುರಗಿಯಿಂದ ಓಂ ಪ್ರಕಾಶ್ ನೇರ ಸಂಪರ್ಕದಲ್ಲಿದ್ದಾರೆ, ಹಾಗೆ ಬೀದರ್ನಿಂದ ಮಲ್ಲಿಕಾರ್ಜುನ ಮರಕಲೆ ಕೂಡ ನನ್ನ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ನಿಮ್ಮ ಸುದ್ದಿಗಳು ಬಂದಾಗ ನಿಮ್ಮನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಚಿತ್ರದುರ್ಗದ ಹೃದಯ ಭಾಗವಾಗಿರುವಂಥ ಪಿಳ್ಳೆಕೆರೆನಹಳ್ಳಿಯನ್ನು ಹಾದು ಹೋಗುವಂಥ NH50, ಇಡೀ ಊರೇ ಸೀಳಿ ಹೋದಂಥ NH50 ಪಿಳ್ಳೆಕೆರೆನಹಳ್ಳಿಯ ಜನರ ಬದುಕನ್ನು ಹೈರಾಣಾಗಿಸಿಬಿಟ್ಟಿದೆ. ಎಷ್ಟು ಅಪಘಾತಗಳಾಯಿತು, ಎಷ್ಟು ಜನ ಸಾವನ್ನಪ್ಪಿದ್ರು, ಪ್ರತಿ ದಿನವೂ ಕೂಡ ನರಕ ಯಾತನೆಯನ್ನು ಅನುಭವಿಸ್ತಾ ಇರುವಂಥ ಜನರ ಬದುಕು ಮತ್ತೆ ಭವಣೆ. ಈ ರಾಷ್ಟ್ರೀಯ ಹೆದ್ದಾರಿ ಹೇಗೆ ಯಮಸ್ವರೂಪಿಯಾಗಿದೆ ಅನ್ನೋದರ ವರದಿ ನೋಡೋಣ ಬನ್ನಿ. ಯಮಸ್ವರೂಪಿ ರಾಷ್ಟ್ರೀಯ ಹೆದ್ದಾರಿಗೆ ಇಡೀ ಊರಿಗೆ ಊರು ಎರಡು ಭಾಗವಾಗಿದೆ. ಜೀವಭಯದಲ್ಲೇ ರಾಷ್ಟ್ರೀಯ ಹೆದ್ದಾರಿಯನ್ನ ಗ್ರಾಮಸ್ಥರು ದಾಟುತ್ತಿದ್ದಾರೆ. ಪ್ರಾಣಾಪಕ್ಕಕ್ಕಿಟ್ಟು ಮಕ್ಕಳು ಹೆದ್ದಾರಿಯನ್ನ ಹಾದು ಹೋಗ್ತಿದ್ದಾರೆ. ಕುಡಿಯುವ ನೀರು ತರೋಕು ಜನರು ಹರಸಾಹಸ ಪಡುತ್ತಿದ್ದಾರೆ. ಚಿತ್ರದುರ್ಗದ ಪಿಳ್ಳಕೆರೆನಹಳ್ಳಿಯಲ್ಲಿ ಜನರು ಅಕ್ಷರಶಃ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಜನರ ಜೀವದ ಜೊತೆ NHAI ಚೆಲ್ಲಾಟ. ಚಿತ್ರದುರ್ಗ ನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿ 50 ಹಾದು ಹೋಗಿದೆ. ದುರಂತ ಅಂದ್ರೆ NH50 ಪಿಳ್ಳಕೆರೆನಹಳ್ಳಿಯನ್ನ 2 ಭಾಗ ಮಾಡಿಬಿಟ್ಟಿದೆ. ಪರಿಣಾಮ ಗ್ರಾಮದ ಜನರು ಪ್ರತಿನಿತ್ಯ ನರಕ ಅನುಭವಿಸುತ್ತಿದ್ದಾರೆ. ಇದು ಪಿಳ್ಳೆಕೆರೆನಹಳ್ಳಿನೇ, ಆ ಕಡೆ ಇರೋದು ಪಿಳ್ಳೆಕೆರೆನಹಳ್ಳಿನೇ. ಈ ಪಿಳ್ಳೆಕೆರೆನಹಳ್ಳಿಯ ಮಧ್ಯದಲ್ಲಿ ಹಾದು ಹೋಗಿದ್ದೆ ನ್ಯಾಷನಲ್ ಹೈವೇ 50, ಬೆಂಗಳೂರು ಟು ಹೊಸಪೇಟೆಗೆ ಕನೆಕ್ಟ್ ಆಗುವಂಥ ರಾಷ್ಟ್ರೀಯ ಹೈವೇ. ಆದರೆ ಅದು ಜನರ ಬದುಕಿಗೆ ಎಷ್ಟು ಮಾರಕ ಆಗಿದೆ ಅಂತ ಕೇಳಿದರೆ, ಇಲ್ಲೊಂದು ಅಂಡರ್ ಪಾಸ್ ಇಲ್ಲದೆ ಜನ ಪ್ರತಿದಿನ ಅನುಭವಿಸುವಂಥ ಕಷ್ಟವನ್ನು ಇವತ್ತು ನಾನು ತೋರಿಸ್ತೀನಿ. ನೀರು ತರೋಕು ಮಹಿಳೆಯರ ಹರಸಾಹಸ. ಪಿಳ್ಳೆಕೆರೆನಹಳ್ಳಿಯಲ್ಲ ಜನ ಹೇಗೆ ವಾಸಿಸ್ತಾ ಇದ್ದಾರೆ ಇಷ್ಟು ದಿನಗಳ ಕಾಲ? ಸುಮಾರು ಒಂದು 10 ವರ್ಷ ಆಗಿದೆಯೇನೋ ಇಲ್ಲಿ ಈ ರಾಷ್ಟ್ರೀಯ ಹೈವೇ ಆಗಿ. ತಾಯಿಯೊಬ್ಬರು ಮಗುವನ್ನು ಆ ಕಡೆಯಿಂದ ಈ ಕಡೆ ಬರಬೇಕಂತ ಹೇಳಿದರೆ ಎಷ್ಟು ಕಷ್ಟ ಆಗುತ್ತೆ ನೋಡಿ. ಶಾಲಾ ಮಕ್ಕಳು ಓಡಾಡ್ತವೆ ಇಲ್ಲಿ. ಹಾಗೆ ತಾಯಂದ್ರು ನೀರಿಗಾಗಿ ಹೋಗ್ಬೇಕಂದ್ರೂ ಕೂಡ ಇಲ್ಲೇ ಹೋಗಬೇಕು. ದವಸ ಧಾನ್ಯ ತಗೊಂಡು ಹೋಗ್ಬೇಕಂದ್ರೂ ಕೂಡ ಇಲ್ಲೇ ಹೋಗಬೇಕು. ಕೊಡಪಾನ ಹಿಡ್ಕೊಂಡು ಈ 120-150 ಸ್ಪೀಡ್ನಲ್ಲಿ ಬರುವಂಥ ವೆಹಿಕಲ್ಗಳಿದ್ದಾವಲ್ಲ, ಅವುಗಳನ್ನು ನೋಡಿಕೊಂಡು ಇಲ್ಲಿ ನುಸುಳ್ಕೊಂಡು ಬರೋದು ಅಂತ ಹೇಳಿದರೆ ಇದು ಎಂಥ ವಿಪರ್ಯಾಸ. ಜೀವ ಭಯದಲ್ಲೇ ಶಾಲೆಗೆ ಹೋಗ್ತಿದ್ದಾರೆ ಮಕ್ಕಳು. ಪಿಳ್ಳೆಕೆರೆನಹಳ್ಳಿಯಿಂದ ಆ ಕಡೆ ಹೋಗಬೇಕು ಅಂತ ಹೇಳಿದರೆ ಪಾಪ ಅವರ ಪಾಡು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪೋಷಕರು ಪ್ರತಿದಿನ ಅವರನ್ನು ಶಾಲೆಗೆ ಬಿಡಬೇಕು ಅಂತ ಹೇಳಿದರೆ ಆ ಬುಕ್ಕು ಬ್ಯಾಗು ಎಲ್ಲ ಹೊತ್ಕೊಂಡು ಮಕ್ಕಳು ಹೆಂಗೆ ಹೋಗ್ತಾರೆ ಗೊತ್ತಾ? ನೋಡಿ, ಪ್ರತಿದಿನ ಮಕ್ಕಳದ್ದು ಇದೇ ನರಕ. ಏನು ಪಾಪ ಮಾಡಿದ್ದಾರೆ ಅವರು. ಒಂದು ಕಡೆಯಲ್ಲಿ ವೇಗವಾಗಿ ಬರುವಂಥ ವೆಹಿಕಲ್ಗಳು, ಬನ್ನಿ ಮಕ್ಕಳ ನನ್ನ ಜೊತೆಲಿ ಬರೋ ವೆಹಿಕಲ್ಗಳು, ಮತ್ತೊಂದು ಕಡೆಯಲ್ಲಿ ಬೆನ್ನಿಗೆ ಹಾಕೊಂಡಂಥ ಬ್ಯಾಗು. ಮನೆಯಲ್ಲಿರೋ ತಾಯಂದರಿಗೆ ಪಾಪ, ಅವರಿಗಂತೂ ತಮ್ಮ ಮಗು ಎಲ್ಲಿ ಹೇಗೆ ಎಷ್ಟು ಜಾಗೃತರಾಗಿ ಬರುತ್ತೆ ಅನ್ನೋದೇ ಭಯ. ನೋಡಿ, ಮಕ್ಕಳು ಹೆಂಗೆ ಬರ್ತಾರೆ ಅನ್ನೋದನ್ನು ತಾವು ಗಮನಿಸಿ. ಅವ್ರಿಗೆ ಇದರಲ್ಲಿ ಹೆಂಗೆ ಬರ್ತಾರೆ ಅನ್ನೋದನ್ನು ಹೀಗೆ ದಾಟಬೇಕು. ಇಲ್ಲಿ ಯಾವುದೋ ವೆಹಿಕಲ್ ಬರುತ್ತೆ, ಇನ್ನೇನೋ ಆಗುತ್ತೆ. ಅಂಡರ್ ಪಾಸ್ಗಾಗಿ ಶಾಲಾ ಮಕ್ಕಳ ಆಗ್ರಹ. ಪುಟ, ತನ್ನ ಹೆಸರೇನು ಪುಟ? ಸಾನ್ವಿ. ಏನಾಗಿದೆ ಇಲ್ಲಿ ಪುಟ? ತಾನು ಹೇಗೆ ಶಾಲೆಗೆ ಬರ್ತೀಯಾ? ನಮಗೆ ಹೋಗ್ಬೇಕಾದ್ರೆ
ನಮ್ಮ ಅಪ್ಪ ನಮ್ಮಮ್ಮ ಬಿಟ್ಟು ಬರ್ತಾರೆ. ಆವಾಗ ನಮಗೆ ಇದು ಬೈಕ್ ಹೋಗುತ್ತಲ್ಲ ತುಂಬ ಭಯ ಆಗುತ್ತೆ. ಇದು ಸಂಜೆ ಹೋಗ್ಬೇಕಾದ್ರೆ ಮೇಡಮ್ ಬಿಟ್ಟು ಬರ್ತಾರೆ. ಆವಾಗ ನಮಗೆ ಅಂಡರ್ ಪಾಸ್ ಬೇಕು. ನಾನು ಇಲ್ಲಿ ಶಾಲೆಗೆ ಬರ್ಬೇಕಾದ್ರೆ ಡೈಲಿ ನಮ್ಮ ಅಪ್ಪ ಅಮ್ಮ ಬಿಟ್ಟು ಬರ್ತಾರೆ ಶಾಲೆಗೆ. ಹಾಗೆ ಶಾಲೆಯಿಂದ ಹೋಗ್ಬೇಕಾದ್ರೆ ನಮ್ಮ ಮೇಡಮ್ ಬಿಟ್ಟು ಬರ್ತಾರೆ. ಹಾಗೆ ಇಲ್ಲಿ ತುಂಬ ಆಕ್ಸಿಡೆಂಟ್ ಆಗುತ್ತೆ ಮತ್ತು ಜೋರಾಗಿ ಗಾಡಿಗಳೆಲ್ಲ ಬರ್ತವೆ. ಅದರಿಂದ ತುಂಬ ಭಯ ಆಗುತ್ತೆ ರೋಡ್ ದಾಟೋಕ್ಕೆ. ನಮಗೆ ದಯವಿಟ್ಟು ಒಂದು ಹೈವೇ ಪಾಸ್ ಮಾಡಿಕೊಡ್ರಿ ಅಂತಂದು ಕೇಳ್ಕೊತೀವಿ. ಅಂಡರ್ ಪಾಸ್ಗಾಗಿ ಕರವೇ ಹೋರಾಟ. ಯಾಕೆ ಅಂತೇಳಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಪ್ರತಿ ಊರಿನಲ್ಲೂ ಇದೇ ಪರಿಸ್ಥಿತಿಯನ್ನು ತಂದಿಟ್ಟಿದೆ. ಹಲವಾರು ಜೀವಗಳು ಪ್ರಾಣ ತೆತ್ತಿದ್ದಾವೆ. ಎಷ್ಟು ಇನ್ನೂ ಬಲಿ ಕೊಡಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಈ ಪ್ರಾಧಿಕಾರಕ್ಕೆ ನಾನಾದರೂ ಕೂಡ ಒತ್ತಾಯ ಮಾಡ್ತೇನೆ, ಮುಂದಿನ ದಿನಗಳಲ್ಲಿ ಇಲ್ಲೇನಾದರೂ ಅಂಡರ್ ಪಾಸ್ ಮಾಡದೆ ಹೋದರೆ